ಕುಡಿಯೋದಕ್ಕೆ ಏನು ತಗೋತೀರಿ? ಕಾಫಿ, ಟೀ? ನಾನು ಕಾಫಿ ಕುಡಿಯೋದಕ್ಕೆ ಇಲ್ಲಿಗೆ ಬಂದಿಲ್ಲ, ನಿಮ್ಮ ಜೊತೆ ಎಂಗೇಜ್ಮೆಂಟ್ ವಿಷಯ ಮಾತಾಡೋಕೆ ಬಂದಿದ್ದೀನಿ. ಹಾಂ, ಏನು ಹೇಳ್ತಾ ಇದ್ದೀರಾ? ಮೊನ್ನೆ ನಮ್ಮಿಂದ ನಿಮಗೆ ತುಂಬ ಅವಮಾನ ಆಯಿತು, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ ಬಿಡಿ ಸರ್. ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ? ಯಾವಾಗಾದರೂ ಓಕೆ ಸರ್. ನೀವು ನಾಳೆ ಅಂದರೆ ನಾಳೆನೇ ರೆಡಿ. ನಂದು ಒಂದು ಚಿಕ್ಕ ಕಂಡೀಷನ್ ಇದೆ, ಅದಕ್ಕೆ ನೀವು ಒಪ್ಪೋದಾದರೆ ಇನ್ನು 2-3 ದಿವಸದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಹೇಳಿ ಸರ್. ಎಂಗೇಜ್ಮೆಂಟ್ಗೆ ನಿಮ್ಮ ತಂದೆ ತಾಯಿ ಇಬ್ಬರು ಇರಬೇಕು. ನಿಮ್ಮ ತಂದೆನ ಲಂಡನ್ನಿಂದ ಕರ್ಸೋದಕ್ಕೆ ಸಾಧ್ಯನಾ? ಸರಿ ಸರ್, ನನಗೆ ಒಂದು 2 ದಿನ ಟೈಮ್ ಕೊಡಿ, ನನ್ನ ತಂದೆನ ಕರೆಸ್ತೀನಿ ನಾನು. ಆದರೆ ನೀವು ಮತ್ತೆ ಅವರು ನನ್ನ ತಂದೆ ಅಲ್ಲ ಅಂತ ಎಲ್ಲರ ಮುಂದೆ ಹೇಳಿ ನನಗೆ ನನ್ನ ತಾಯಿಗೆ ಅವಮಾನ ಮಾಡಬಾರ್ದು ಅಷ್ಟೆ. ಇಲ್ಲ, ಖಂಡಿತ ಹಾಗಾಗಲ್ಲ. ಹಾಗಿದ್ರೆ ನಾಳಿದ್ದೇ ಎಂಗೇಜ್ಮೆಂಟ್ ಇಟ್ಕೊಂಡು ಬಿಡಿ ಸರ್. ಓಕೆ, ಆದರೆ ಒಂದು ವಿಷಯ. ಹೇಳಿ. ಆ ಚಿದಂಬರಮ್ಮೇ ನಿನ್ನ ತಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನಾದರೂ ಪ್ರೂವ್ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಚಿದಂಬರಂ ಮಗನಿಗೆ ಮದುವೆ ಮಾಡಿಕೊಡಲ್ಲ. ಅಲ್ಲ ಸರ್, ನಿಮಗೂ ಚಿದಂಬರಂ ಅವ್ರಿಗೂ ದ್ವೇಷ ಇದ್ದರೆ ಅದನ್ನು ನನ್ನ ಮೇಲೆ ಯಾಕೆ ಸರ್ ತೀರ್ಸ್ಕೊತಿದ್ದೀರಾ? ಯಾಕೆ ಅಂದರೆ ನೀನು ಆ ಚಿದಂಬರಂ ಥರ ದೊಡ್ಡ ದಗಲಬಾಜಿ ಅಂತ ನನಗೆ ಗೊತ್ತು, ಅದಕ್ಕೆ ಕೊಡಲ್ಲ ಅಂದಿದ್ದು. ಆದರೆ ನಿಮ್ಮ ಮಗಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ ಸರ್. ಅದಕ್ಕೆ ನಿನ್ನ ಹತ್ರ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ, ಮರ್ತು ಬಿಡು ಅವಳನ್ನ. ನಾನು ಸಾಕ್ಷಿನ ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ದೀನಿ. 2 ಗಂಟೆ ಸಿನಿಮಾ ಎಲ್ಲ ನೋಡಿ ಮರ್ತು ಬಿಡೋಕ್ಕೆ. ಅದು ಪ್ರೀತಿ ಅಲ್ಲ, ಪ್ರೀತಿ ನಾಟಕ. ನನ್ನ ಕುಟುಂಬನ ಹಾಳು ಮಾಡೋದಕ್ಕೆ ನಿಮ್ಮಪ್ಪ ನಿನಗೇನೇನೋ ಹೇಳ್ಕೊಟ್ಟು ಹೀಗೆಲ್ಲ ಮಾಡಿಸ್ತಾ ಇದ್ದಾನೆ. ನೀವೇನಾದರೂ ಅಂದ್ಕೊಳ್ಳಿ ಸರ್, ನಿಮ್ಮ ಮಗಳು ನನ್ನ ಇಷ್ಟಪಡ್ತಾಳೆ, ಅಷ್ಟು ಸಾಕು ನನಗೆ. ಅದೇ ದೊಡ್ಡ ವೀಕ್ನೆಸ್ ಆಗಿರೋದು. ಒಬ್ಬ ಹೆಣ್ಣಿನ ತಂದೆಯಾಗಿ ನಿನ್ನ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ಮರ್ತ್ಬಿಡು ಅವಳನ್ನ. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೀನಿ. ನಿಮಗಿಂತ ಹೆಚ್ಚು ಪ್ರೀತಿ ಕೊಟ್ಟು ನಾನು ಅವಳನ್ನ ನೋಡ್ಕೋತೀನಿ ಸರ್. ಪ್ಲೀಸ್ ರಂಜಿತ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನನಗೆ ಸಾಕ್ಷಿ ಭವಿಷ್ಯ ಮುಖ್ಯ. ನಿನ್ನ ತಂದೆಗೆ ನನ್ನ ಮೇಲೆ ದ್ವೇಷ ಇದೆ, ಅದನ್ನ ಸಾಕ್ಷಿ ಮೇಲೆ ತೀರ್ಸ್ಕೋತಾರೆ. ಅದಕ್ಕೆ ನಿನ್ನನ್ನು ಕೇಳ್ಕೊತಾ ಇರೋದು, ಮರ್ತ್ಬಿಡು ಅವಳನ್ನ ಅಂತ. ನಿನಗೇನು ಬೇಕಾದರೂ ಹೇಳಿ, ನಾನು ಕೊಡ್ತೀನಿ. ನಿನ್ನ ತಂದೆ ಯಾವ ಫೈಲಿಗೆ ಸೈನ್ ಮಾಡ್ಬೇಕು ನಾನು ಮಾಡ್ಕೊಡ್ತೀನಿ. ಇಷ್ಟು ವರ್ಷ ಲಂಚ ತಗೊಳ್ಳದೆ, ಭ್ರಷ್ಟಾಚಾರ ಮಾಡದೆ, ರಾಜಕೀಯದಲ್ಲಿ ಒಳ್ಳೆ ಹೆಸರು ಉಳಿಸ್ಕೊಂಡು ಯಾವ ಕೆಲಸ ಆಗ್ಬೇಕು ಹೇಳು? ಯಾವ ಮಿನಿಸ್ಟರ್ ಹತ್ರ ಬೇಕಾದ್ರೂ ಹೋಗಿ ಯಾವ ಪ್ರಾಜೆಕ್ಟ್ನ ಬೇಕಾದ್ರೂ ಅಪ್ರೂವ್ ಮಾಡ್ಕೊಂಡು, ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಸ್ಕೊಂಡಿರೋ ಒಳ್ಳೆ ಹೆಸರನ್ನ ನನ್ನ ಮಗಳಿಗೋಸ್ಕರ ಕಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ನಿನ್ನ ವಯಸ್ಸಲ್ಲಿ ನನಗಿಂತ ಚಿಕ್ಕವನು, ನಾನು ಯಾರ ಹತ್ರನೂ ಇಷ್ಟೊಂದು ಬೇಡ್ಕೊಂಡಿಲ್ಲ. ನನ್ನ ಕೈ ಮುಗಿದು ಬೇಡ್ಕೋತಾ ಇದ್ದೇನೆ, ನನ್ನ ಮಗಳನ್ನ ಬಿಟ್ಬಿಡು ಪ್ಲೀಸ್ ರಂಜಿತ್. ನೀವು ನಿಮ್ಮ ಮಗಳನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ. 25 ವರ್ಷ ನೀವು ಸಾಕಿ ಬೆಳೆಸಿದ್ದೀರಾ, ಇನ್ನು 25 ವರ್ಷ ನಾನು ಚೆನ್ನಾಗಿ ನೋಡ್ಕೋತೀನಿ ಅವಳನ್ನ. ನಿಮಗೂ ಚಿದಂಬರಂ ಅವ್ರಿಗೂ ದ್ವೇಷ ಇರಬಹುದು ಸರ್, ಆದರೆ ಅದು ಸಾಕ್ಷಿ ಮೇಲೆ ಖಂಡಿತ ರಿಫ್ಲೆಕ್ಟ್ ಆಗಲ್ಲ. ಐ ಪ್ರಾಮಿಸ್ ಯು. ಸಾಕ್ಷಿಗೆ ಯಾವುದೇ ಕೊರತೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅವಳನ್ನ, ನನ್ನ ನಂಬಿ. ಅವಳನ್ನ ಕೈಲಿ ಮರೆಯಕ್ಕಾಗಲ್ಲ ಸರ್, ಪ್ಲೀಸ್. ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ. ನೀನು ಒಳ್ಳೆ ಮಾತಲ್ಲಿ ಕೇಳದೆ ಇದ್ರೆ ಬೇರೆ ಥರ ಹೇಳಬೇಕಾಗತ್ತೆ. ನೀವು ನಿಮ್ಮ ಮಗಳನ್ನ ಉಳಿಸ್ಕೊಳ್ಳೋಕೆ ಏನೇನ್ ಮಾಡೋಕ್ಕಾಗುತ್ತೋ ಮಾಡಿ, ನಾನು ನನ್ನ ಸಾಕ್ಷಿನ ಉಳಿಸ್ಕೊಳ್ಳೋಕೆ ಏನೇನ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಯಾರ ಪ್ರೀತಿ ಪ್ರಾಮಾಣಿಕವಾಗಿರುತ್ತೋ ಅವರ ಜೊತೆ ಸಾಕ್ಷಿ ಉಳಿತಾಳೆ. ಹಲೋ ಸಾಕ್ಷಿ. ಸದ್ಯ ನೀವೇ ಫೋನ್ ಮಾಡಿದ್ರಲ್ಲ, ನನ್ಗೆಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ನಾನು ನಿನಗೆ ಮಾಡ್ತಿರೋ ಕೊನೆ ಕಾಲ್ ಇದೆ ಅಂತ ಅನ್ಸುತ್ತೆ. ತಮಾಷೆ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ತಮಾಷೆ ಅಲ್ಲ,
ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಿನ್ನ ತಂದೆ ನನ್ನ ಹುಡ್ಕೊಂಡು ಬಂದಿದ್ರು. ಏನಂದ್ರು? ಇನ್ಮೇಲೆ ನನ್ನ ಮಗಳನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಿದ್ರೆ ಕಾಲು ಮುರಿದಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಂದ್ರ ಅವರು? ಎಕ್ಸಾಕ್ಟ್ಲಿ ಹಾಗನ್ಲಿಲ್ಲ, ಆದರೆ ಅವ್ರು ಹೇಳಿದ ಮಾತಿನ ಅರ್ಥ ಹಾಗೇ ಇತ್ತು. ನಾನು ನನ್ನ ಮಗಳನ್ನ ತುಂಬ ಹಚ್ಕೊಂಡಿದ್ದೀನಿ, ಅವಳನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದರೆ ಏನು ಬೇಕಾದರೂ ಆಗ್ಬೋದಲ್ವ ಸಾಕ್ಷಿ? ಅಂದರೆ ಹೊಡೆಸ್ತೀನಿ, ಸುಪಾರಿ ಕೊಟ್ಟು ಕೊಲ್ಲಿಸ್ತೀನಿ, ಅಥವಾ ಕಿಡ್ನ್ಯಾಪ್ ಮಾಡಿಸ್ತೀನಿ. ಈ ಥರ ಏನು ಬೇಕಾದರೂ ಆಗಿರ್ಬೋದಲ್ವ ಸಾಕ್ಷಿ? ಅದಕ್ಕೆ ನೀವೇನಂದ್ರಿ? ನಿಮ್ಮಪ್ಪ ಬಂದು ಹಾಗೆಲ್ಲ ಹೇಳಿದಾಗ ಇನ್ನೇನು ಹೇಳೋಕ್ಕಾಗುತ್ತೆ ಸಾಕ್ಷಿ? ನಾನು ನಿಮ್ಮಪ್ಪ ಪವರ್ಫುಲ್ ಪೊಲಿಟಿಷಿಯನ್, ಅವ್ರನ್ನ ಎದುರು ಹಾಕ್ಕೊಂಡ್ರೆ ಪ್ರಾಣ ಕಳ್ಕೊಬೇಕಾಗುತ್ತೆ ಅಷ್ಟೆ. ಅದಕ್ಕೆ ಹೇಳಿದೆ ಅವ್ರಿಗೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಾಕ್ಷಿನ ನೋಡಲ್ಲ, ಸಾಕ್ಷಿನ ಮಾತಾಡ್ಸಲ್ಲ, ಸಾಕ್ಷಿ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿದೆ. ಅವಳನ್ನ ಮರ್ತು ಬಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನಿಂಗೆ ಹೇಳಿದ್ದು, ಮೋಸ್ಟ್ಲಿ ನಾನು ನಿಂಗೆ ಮಾಡ್ತಿರೋ ಕೊನೆ ಕಾಲ್ ಇದೇ ಇರಬೇಕು ಅಂತ. ನೀವು ಯಾಕೆ ಹಾಗೆ ಹೇಳಿದ್ರು? ಹಾಗೆ ಹೇಳ್ಬಾರ್ದಿತ್ತು ನೀವು. ಇಲ್ದೆ ನಾನು ಹೇಗೆ ಬದುಕಲಿ? ಸಾಕ್ಷಿ ಪ್ಲೀಸ್ ಅಳ್ಬೇಡ. ಅಳೋದು ಬಿಟ್ಟು ಇನ್ನೇನು ಉಳಿದಿದೆ? ಐ ಆಮ್ ಹೆಲ್ಪ್ಲೆಸ್. ನನ್ನ ಜೊತೆ ಅಪ್ಪ ಅಮ್ಮ ಅಜ್ಜಿ ತಮ್ಮ ಎಲ್ಲರೂ ಇದ್ರು. ನನ್ನ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನನ್ನ ಪರವಾಗಿ ಅಂತ ಇದ್ದಿದ್ದು ಆದಿತ್ಯ ಒಬ್ಬನೇ. ಆದರೆ ಅವನು ಪಾಪ ಅವನು ಎಲ್ಲೋ ಇದ್ದಾನೆ. ಅಟ್ಲೀಸ್ಟ್ ನೀವಾದರೂ ನನ್ನ ಜೊತೆಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆದ್ರೀಗ ನೀವು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಾ. ಇನ್ಯಾರಿಗೋಸ್ಕರ ಬದುಕ್ಬೇಕು ನಾನು? ಸತ್ತ ಹೋಗ್ತೀನಿ. ಏ ಸಾಕ್ಷಿ ಪ್ಲೀಸ್ ಫೋನ್ ಇಡಬೇಡ. ಹಲೋ ಸಾಕ್ಷಿ, ಐ ಆಮ್ ಸಾರಿ, ನಾನು ಸುಳ್ಳು ಹೇಳಿದೆ ನಿನಗೆ. ಸುಳ್ಳು ಹೇಳಿದ್ರಾ? ಏನು ಸುಳ್ಳು ಹೇಳಿದ್ರಿ? ನಮ್ಮಪ್ಪ ನಿಮ್ಮ ಹತ್ರ ಈ ಥರ ಎಲ್ಲ ಮಾತಾಡಿದ್ರು ಅಂತನಾ? ಇಲ್ಲ ಇಲ್ಲ, ನಿಮ್ಮ ತಂದೆ ಆ ಥರ ಮಾತಾಡಿದ್ದು ನಿಜ. ಮತ್ತೆ ನಿನ್ನ ಮರ್ತು ಬಿಡ್ತೀನಿ ಅಂತ ಹೇಳಿದ್ದು ಸುಳ್ಳು. ಈಟಿಯಟ್ ಸ್ಟುಪಿಡ್. ಯಾಕೋ ಸುಳ್ಳು ಹೇಳಿದೆ? ಸುಳ್ಳು ಹೇಳಿ ನನ್ನನ್ನು ಅಳಿಸ್ಬಿಟ್ಟ ಅಲ್ಲ? ಅದಕ್ಕೆ ಸಾರಿ ಅಂತ ಕೇಳಿದ್ದು. ಸಾರಿ ಕೇಳಿದ್ರೆ ಮುಗ್ದೋಯ್ತಾ? ಕೈಗೆ ಸಿಗು ಮಾಡ್ತೀನಿ. ನಿನ್ನ ತಂದೆ ಬಂದು ಹಾಗೆಲ್ಲ ಮಾತಾಡಿದ್ರು ಸಾಕ್ಷಿ. ಫಸ್ಟ್ ಅವರು ನನ್ನ ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಕ್ಕೆ ಟ್ರೈ ಮಾಡಿದ್ರು. ನಾನು ನನ್ನ ಮಗಳನ್ನ ತುಂಬ ಪ್ರೀತಿಸ್ತೀನಿ, ದಯವಿಟ್ಟು ಅವಳನ್ನ ಮರ್ತು ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಆಗ ಅವರು ಪವರ್ಫುಲ್ ರಾಜಕಾರಣಿ ಥರ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಥ್ರೆಟನ್ ಮಾಡಿ ಬಗ್ಸಕ್ಕೆ ಟ್ರೈ ಮಾಡಿದ್ರು. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಸಾಕ್ಷಿನ ಮರೆಯೋಕ್ಕಾಗಲ್ಲ ಅಂತ ಹೇಳಿದೆ. ನಾನು ಬದುಕಿರೋವರೆಗೂ ಸಾಕ್ಷಿ ನೆನಪಲ್ಲೇ ಬದುಕ್ತೀನಿ, ಸಾಯೋವಾಗ್ಲೂ ಸಾಕ್ಷಿ ನೆನಪಲ್ಲೇ ಸಾಯ್ತೀನಿ ಅಂತ ಹೇಳಿದೆ. ನೀವು ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಸವಾಲು ಹಾಕಿದೆ. ನಾನು ನಿನ್ಗೋಸ್ಕರ ಸಾಯೋದಕ್ಕೂ ರೆಡಿ ಇದ್ದೀನಿ ಸಾಕ್ಷಿ. ನಿನ್ನ ತಂದೆ ನನ್ನ ಸಾಯಿಸೋದಕ್ಕೆ ರೌಡಿಗಳನ್ನ ಕಳಿಸೋದು ಬೇಕಾಗಿಲ್ಲ, ಗನ್ ಯೂಸ್ ಮಾಡೋದು ಬೇಕಾಗಿಲ್ಲ. ತುಂಬ ಸಿಂಪಲಾಗಿ ಸಾಯಿಸ್ಬೋದು. ನೀನು ನನಗೆ ಸಿಗದೆ ಇರೋ ಹಾಗೆ ಮಾಡಿದ್ರೆ ಆಯಿತು. ನನ್ನ ಸತ್ತ ಹಾಗೇನೆ. ನೀನು ಇಲ್ಲದೆ ಇರೋ ಜೀವನನ ಕಲ್ಪಿಸ್ಕೊಳ್ಳೋಕ್ಕೂ ನನಗಾಗಲ್ಲ ಸಾಕ್ಷಿ. ನೀನು ಇಲ್ಲದೆ ಇರೋ ಈ ಪ್ರಪಂಚ ನರಕ ನನಗೆ. ಅದೇನಾಗುತ್ತೋ ಆಗ್ಲಿ, ನಾನು ಇವತ್ತೇ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬರ್ತೀನಿ ರಂಜಿತ್. ಅಂದರೆ ನೀನು ನನಗೋಸ್ಕರ ನಿಮ್ಮ ಮನೇನ, ನಿಮ್ಮ ಮನೆಯವ್ರನ್ನ ಬಿಟ್ಟು ಬರೋದಕ್ಕೂ ರೆಡಿ ಇದೆಯಾ? 100%. ಈ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಇನ್ನು ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ನಾನು ಪ್ರೀತಿಸಿ ಹುಡುಗಿ ನನಗೆ ಸಿಗ್ತಾಳೆ ಅನ್ನೋ ನಂಬಿಕೆ ನಂಗೆ ಬಂದಾಯ್ತು ಸಾಕ್ಷಿ. ಐ ಲವ್ ಯು ಸಾಕ್ಷಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಬಾಯ್ ಬಾಯ್. ಓ, ಸಾಕ್ಷಿ ಅಷ್ಟು ಮುಂದುವರೆದು ಬಿಟ್ಲಾ? ಮೊನ್ನೆವರೆಗೂ ಸಾಕ್ಷಿ ನನ್ನ ಮನೆ ಗೌರವ ಅಂತ ಅನ್ಕೊಂಡಿದ್ದೆ. ಈಗ ನನ್ನ ಮರ್ಯಾದೆ ತಗೊಳ್ಳೋಕೆ ರೆಡಿ ಆಗ್ಬಿಟ್ಟಿದ್ದ. ಇದಕ್ಕೆಲ್ಲ ಕಾರಣ ರಂಜಿತ್. ಅವನಿಗೆ ಬಿಸಿ ಮುಟ್ಸಿದ್ರೆ ಇವಳು ದಾರಿಗೆ ಬಂದೇ ಬರ್ತಾಳೆ. ಅವನ ಹತ್ರನೂ ಹೋಗಿದ್ದೆ. ನನ್ನ ಮಗಳನ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡಿದೆ, ಬೆದರಿಕೆ ಹಾಕಿದೆ, ಕೊನೆಗೆ ಹಣದ ಆಮಿಷನೂ ತೋರಿಸಿದೆ. ಒಪ್ಕೊಂಡ? ಒಪ್ಕೊಂಡಿದ್ರೆ ನಾನು ಯಾಕೆ ಹೇಗಿರ್ತಾ ಇದ್ದೆ? ಏನಂದ ಅಯೋಗ್ಯ? ಯಾವುದೇ ಕಾರಣಕ್ಕೂ ಸಾಕ್ಷಿನ ಬಿಡಕ್ಕಾಗಲ್ಲ ಅಂತ ಮದುವೆ ಆಗಿರೋ ಗಂಡಂತರ ಅಧಿಕಾರದಲ್ಲಿ ಮಾತಾಡ್ದೆ. ಹಾಗಾದ್ರೆ ನಮ್ಮ ಸಾಕ್ಷಿನ ದಾಳ ಥರ ಯೂಸ್ ಮಾಡಿಕೊಂಡು ಅವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇದು ನಮಗೆ ಅರ್ಥ ಆಗುತ್ತೆ ಆರ್ಯ, ಆದರೆ ಸಾಕ್ಷಿಗೆ ಯಾವುದೇ ರೀತಿಯಲ್ಲಿ ಹೇಳಿದ್ರು ಅವಳಿಗೆ ಅರ್ಥ ಆಗ್ತಿಲ್ವಲ್ಲ. ಅವಳ ಕಣ್ಗೆ ಆ ರಂಜಿತ್ ಮೋಸದ ಪ್ರೀತಿ ಪಟ್ಟಿನ ಕಟ್ಬಿಟ್ಟಿದ್ದಾನೆ. ಅದಕ್ಕೆ
ನಮಗೆ ಕಾಣಿಸ್ತಿರೋ ಯಾವ ಸತ್ಯನೂ ಅವಳ ಕಣ್ಣು ಕಾಣಿಸ್ತಿಲ್ಲ. ಇದಕ್ಕೆ ಹೇಗಾದರೂ ಮಾಡಿ ಪರಿಹಾರ ಹುಡುಕ್ಲೇಬೇಕು ಆರ್ಯ. ಇಲ್ಲಾಂದ್ರೆ ಸಾಕ್ಷಿ ಬದುಕು, ನಮ್ಮ ಮನೆ ಮರ್ಯಾದೆ ಎರಡೂ ಹಾಳಾಗುತ್ತೆ. ನಾನು ಸರಿ ಮಾಡ್ತೀನಿ ಡ್ಯಾಡಿ. ಹೇಗಾರ್ಯ? ನನ್ನ ಮೇಲೆ ನಡೆದಿರೋ ಹಿಟ್ ಅಂಡ್ ರನ್ ಕೇಸಲ್ಲಿ ಬಂಡೆರಾಮನ ಮತ್ತೆ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕ್ತೀನಿ. ಚಾರ್ಜ್ ತಗೊಂಡ್ರೆ ಎಲ್ಲ ನಿಜ ಆಚೆಗೆ ಹಾಕ್ತಾನೆ. ನನ್ನ ಮೇಲೆ ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ದು ಆ ರಂಜಿತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಗ್ರೌಂಡ್ಸ್ ಮೇಲೆ ಆ ರಾಸ್ಕಲ್ ರಂಜಿತ್ನ ಅರೆಸ್ಟ್ ಮಾಡಿ ಕತ್ಲಲ್ಲಿ ಕೂಡ ಹಾಕಿ ಬೆಂಡೆತ್ತೀನಿ. ಸಾಕ್ಷಿ ಬೇಕಾ ಪ್ರಾಣ ಬೇಕಾ ಅಂತ ಕೇಳಿದ್ರೆ ದಾರಿಗೆ ಬರ್ತಾನೆ. ಆಗ ಅವನ ಬಣ್ಣ ಏನು ಅಂತ ಸಾಕ್ಷಿಗೆ ಕನ್ಫರ್ಮ್ ಆಗುತ್ತೆ. ಇದೆಲ್ಲ ನಡೆಯುತ್ತೆ ಅಂತೀಯ? ಖಂಡಿತವಾಗ್ಲು ಡ್ಯಾಡ್. ನಾವು ನಡೆಸ್ತಿರೋ ಸಾಮೂಹಿಕ ವಿವಾಹದಲ್ಲಿ ಸಾಕ್ಷಿ ರಂಜಿತ್ನ ಮದುವೆ ಆಗ್ತೀನಿ ಅಂತ ನನಗೆ ಚಾಲೆಂಜ್ ಮಾಡಿದ. ಅಷ್ಟರ ಒಳಗೆ ಹೇಗಾದರೂ ಮಾಡಿ ಆ ರಂಜಿತ್ ಎಂಥವನು ಅಂತ ನಾವು ಎಕ್ಸ್ಪೋಸ್ ಮಾಡಲೇಬೇಕು. ಮಾಡ್ತೀನಿ ಡ್ಯಾಡ್, ಮಾಡೇ ಮಾಡ್ತೀನಿ. ಸರ್, ಆರ್ಯ ನಿಮ್ಮ ನಿದ್ದೆ ಕೆಡಿಸ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಅರ್ಥ ಆಗೋ ಥರ ಮಾತಾಡಿ. ಅವನು ಬಂಡೇರಮ್ಮನ್ನ ಅರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ. ಆರ್ಯ ಸಸ್ಪೆಂಡ್ ಆಗಿದ್ದಾನಲ್ಲ? ರೀಇನ್ಸ್ಟೇಟ್ ಆಗಿದ್ದಾನೆ ಸರ್. ಇವತ್ತು ಡ್ಯೂಟಿಗೆ ಜಾಯಿನ್ ಆಗ್ತಿದ್ದಂಗೆ ನನಗೆ ಫೋನ್ ಮಾಡಿ ಆ ಬಂಡೇರಮ್ಮನ ಬಗ್ಗೆ ವಿಚಾರಿಸ್ದ. ಆ ಅರೆಸ್ಟ್ ಮಾಡಿದ್ದಕ್ಕೆ ಸಸ್ಪೆಂಡ್ ಆಗಿದ್ದ ಅವನು. ಇನ್ನೂ ಬುದ್ಧಿ ಕಲ್ತಿಲ್ವಾ? ಬಂಡೇರಾಮನ್ ಹಿಡಿದು ಅವನ ಕೈಲಿ ರಂಜಿತನ ಬಗ್ಗೆ ತಿಳ್ಕೊಂಡು ಆ ರಂಜಿತನ ಅರೆಸ್ಟ್ ಮಾಡಬೇಕು ಅಂತೇಳಿ ಅಜೆಂಡಾ ಹಾಕೊಂಡಿದ್ದಾನೆ ಸರ್. ದಯವಿಟ್ಟು ರಂಜಿತ್ಗೆ ಹೇಳಿ ಎಲ್ಲರೂ ಸ್ವಲ್ಪ ದಿನ ಎಸ್ಕೇಪ್ ಆಗೋದಕ್ಕೆ. ದಡ್ಡನ್ ಥರ ಮಾತಾಡಬೇಡ್ರಿ. ಬಂಡೇರಾಮನ್ ಅರೆಸ್ಟ್ ಮಾಡಿ ಅವನ ಬಾಯಿಂದ ರಂಜಿತ್ ಹೆಸರು ಬಾಯಿ ಬಿಡಿಸಿದ್ರೆ ರಂಜಿತ್ ಊರು ಬಿಟ್ಟು ಹೋಗ್ತಾನೆ. ಆಗ ಸಾಕ್ಷಿ ಮದುವೆ ಬೇರೆ ಗಂಡಿನ ಜೊತೆ ಮಾಡಿಸ್ಬೋದು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ರಂಜಿತ್ ಊರು ಬಿಟ್ಟು ಹೋದರೆ ತಾನೇ ಆ ಸೂರ್ಯ ಆರ್ಯನ ಪ್ಲ್ಯಾನ್ ಸಕ್ಸಸ್ ಆಗೋದು. ಅದು ಸಾಧ್ಯನೇ ಇಲ್ಲ. ರಂಜಿತ್ ಎಸ್ಕೇಪ್ ಆಗದೆ ಇದ್ರು ಕೂಡ ಅವನನ್ನ ಅರೆಸ್ಟ್ ಮಾಡೇ ಮಾಡ್ತಾನೆ. ಆಗ್ಲೂ ಕೂಡ ಸೂರ್ಯನೇ ಗೆಲ್ಲೋದು ಸರ್. ಸ್ಟೇಟ್ ಕೊಡೋದಕ್ಕೆ ಬಂಡೇರಾಮ ಆರ್ಯನ ಕೈಗೆ ಸಿಗದೆ ಹೋದ್ರೆ, ಬಂಡೇರಾಮನ್ನ ದಿವಂಗತ ಬಂಡೇರಾಮ ಅಂತ ಮಾಡಿಬಿಟ್ರೆ ಆಗ ಆರ್ಯ ನಮ್ಮನ್ನ ಏನು ಮಾಡೋಕ್ಕಾಗತ್ತೆ? ಹಾಗಿದ್ರೆ ಬಂಡೆ ಹೊಡೆಯೋ ಕೆಲಸ ಇವತ್ತಿಂದಾನೆ ಶುರು ಮಾಡ್ಲಾ ಸರ್? ಓ ಬೇಡ ಬೇಡ ಬೇಡ, ಇವತ್ತೇ ಬೇಡ. ಲೇಟ್ ಮಾಡಿದಷ್ಟು ನಿಮ್ಗೆ ರಿಸ್ಕ್ ಸರ್. ಬಂಡೇರಾಮನ ಹುಡುಕಿ ಊರು ಬಿಟ್ಟು ಹೋಗಿ ಹೇಳಿ. ಆರ್ಯನ ಕೈಗೆ ಅವನು ಸ್ವಲ್ಪ ದಿವಸ ಸಿಗದೆ ಹೋದ್ರೆ ನಾವು ಸೇಫು. ಸರಿ ಸರ್. ನಿಮ್ಮ ಅಕೌಂಟಿಗೆ ಈಗಲೇ 1 ಲಕ್ಷ ಹಾಕಿಸ್ತೀನಿ. 6 ತಿಂಗಳು ನಮ್ಮ ಕಣ್ಣಿಗೆ ಕಾಣದೇ ಇರೋ ಹಾಗೆ ಊರು ಬಿಟ್ಟು ಹೋಗೋದಕ್ಕೆ ಹೇಳಿ ಆ ಬಂಡೆಗೆ. ಆದರೆ ಅಮೌಂಟನ್ನು ಅಕೌಂಟಿಗೆ ಮಾತ್ರ ಹಾಕಬೇಡಿ, ಕ್ಯಾಶನ್ನು ನಮ್ಮ ಮನೆಗೆ ಕಳಿಸಿ ಸರ್. ಅದಕ್ಕೆ ಬೇರೆ ಅರೇಂಜ್ಮೆಂಟ್ ಮಾಡಿದ್ದೀನಿ. ನೀವು ತಕ್ಷಣ ಬಂಡೇರಾಮನ ಇಶ್ಯೂಗೆ ಗಮನ ಕೊಡಿ, ಆಮೇಲೆ ನನಗೆ ಫೋನ್ ಮಾಡಿ. ಸರಿ ಸರ್. ಓಕೆ. ಸೂರ್ಯರೇ, ಹೋಗಿದ್ದ ಕೆಲಸ ಆಯ್ತಾ? ರಂಜಿತ್ ಒಪ್ಕೊಂಡ? ಏನೇ ಆದರೂ ಅವಳನ್ನ ಬಿಡಲ್ಲ ಅಂತ ಹಠ ಇಟ್ಕೊಂಡು ಕೂತಿದ್ದಾನೆ. ಅದು ಹಠ ಅಲ್ಲ, ನನ್ನ ಮೇಲಿರೋ ಪ್ರೀತಿ. ಏನು ಹೆದರ್ಸಕ್ಕೆ ಹೋಗಿದ್ರಾ ನಿಮ್ಮ ಅಳಿಯ ಆಗೋರ್ನ? ನನ್ನನ್ನು ಮರ್ತು ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ. ನಿನ್ನ ತಲೆ ಕೆಡಿಸಿರುವ ಅವಿವೇಕಿ ಹತ್ರ ರಿಕ್ವೆಸ್ಟ್ ಅನ್ನೋ ಹೆಸರಲ್ಲಿ ಧಮಕಿ ಹಾಕಿದ್ರಾ? ಅಗತ್ಯ ಬಿದ್ದರೆ ಅದನ್ನು ಮಾಡ್ತೀನಿ ನಾನು. ಅದು ರಂಜಿತ್ಗೂ ಇರೋ ವ್ಯತ್ಯಾಸ. ನೀವು ನನಗೋಸ್ಕರ ಅವ್ರನ್ನ ಹೆದರ್ಸೋದಕ್ಕೆ ಬೆದರಿಸೋದಕ್ಕೆ ಹೋಗ್ತೀರಾ, ಆದರೆ ಅವರು ನನಗೋಸ್ಕರ ಎಷ್ಟು ದಿನ ಬೇಕಾದರೂ ವೆಯ್ಟ್ ಮಾಡ್ತಾರೆ. ನನಗೋಸ್ಕರ ಪ್ರಾಣ ಕೊಡೋದಕ್ಕೂ ತಯಾರಿದ್ದಾರೆ. ನನ್ನನ್ನು ಅಯೋಗ್ಯನ ಜೊತೆ ಕಂಪೇರ್ ಮಾಡಬೇಡ. ಮಾಡ್ತೀನ್ರಿ. ಏನ್ ಮಾಡ್ತೀರಾ? ನೋಡಿ ಆರ್ತಿಯವ್ರೆ, ನನ್ನ ಹತ್ರ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಇವಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ, ಇವಳಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅದ್ಯಾವುದು ಈಗ ಕಾಣಿಸ್ತಿಲ್ಲ ಇವಳಿಗೆ. ಯಾವನ ಮೊನ್ನೆ ಪರಿಚಯದನಿಗೋಸ್ಕರ ನನ್ನ ಹತ್ರ ಹೀಗೆ ಮಾತಾಡ್ತಿದ್ದಾಳೆ. ನಾನೇ ಇವಳು ಕೆಟ್ಟದಕ್ಕೆ ಹೇಳ್ತೀನ, ಇವಳಿಗೆ ಕೇಳಿ ಬಯಸ್ತೀನಿ. ರಂಜಿತ್ನ ಬೇಡ ಅನ್ನೋದಕ್ಕೆ ಕಾರಣ ಇದೆ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ದೆ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು ಡ್ಯಾಡ್. ನಾನು ಚಿಕ್ಕವಳಾಗಿದ್ದಾಗ ಅಪ್ಪ ಅಮ್ಮ ಎರಡು ನೀವೇ ಆಗಿ ನೋಡ್ಕೊಂಡಿದ್ದೀರಾ. ಅದು ನಾನು ಆರ್ತಿ ಅಮ್ಮಂಗೂ ಎಷ್ಟೋ ಸಲ ಹೇಳಿದ್ದೀನಿ. ಆದರೆ ನಾನೀಗ ಚಿಕ್ಕ ಹುಡುಗಿ ಅಲ್ಲ ಅಲ್ವಾ? ಈಗಲೂ ನೀವು ನನ್ನನ್ನು ಸಣ್ಣ ಮಗು ಥರ ಟ್ರೀಟ್ ಮಾಡಿದ್ರೆ ನನಗೆ ಕಷ್ಟ ಆಗುತ್ತೆ ಡ್ಯಾಡ್. ತಂದೆ ತಾಯಿ ಮಕ್ಕಳು ಸಣ್ಣವರಿದ್ದಾಗ ನೋಡ್ಕೊಳ್ಳೋ ರೀತಿ ಬೇರೆ, ದೊಡ್ಡವರಾದ್ಮೇಲೆ ಅವ್ರನ್ನ ಮಾತಾಡ್ಸೋ ರೀತಿ ಬೇರೆ. ಇದು ನಿಮಗೂ ಗೊತ್ತಿದೆ ಡ್ಯಾಡ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಡಿ. ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ರಂಜಿತ್ನ ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರನ್ನ ಇಷ್ಟಪಡೋದಕ್ಕಿಂತ ಮುಂಚೆ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಅವ್ರನ್ನ ಮದುವೆ ಆಗೋ ತೀರ್ಮಾನಕ್ಕೆ ಬಂದಿರೋದು. ನಿಮಗೆ ನನ್ನ ಬದುಕಿನ ಮೇಲೆ ಎಷ್ಟು ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಕಾಳಜಿ ನನಗೆ ನನ್ನ ಬದುಕಿನ ಮೇಲೆ ಇದೆ ಅಲ್ವಾ? ನಿಮ್ಮನ್ನು ಧಿಕ್ಕರಿಸಿ ಮದುವೆ ಆಗೋದು ನನಗೆ ದೊಡ್ಡ ವಿಷಯ ಅಲ್ಲ.
ಆದರೆ ಆ ದಾರಿ ತುಳಿಯೋದಕ್ಕೆ ನನಗಿಷ್ಟ ಇಲ್ಲ ಡ್ಯಾಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸರ್ ಇದೇ ಅವನ ಅಡ್ಡ. ಓಕೆ, ಸುಮ್ಮನೆ ಹೋಗಲ್ಲಿ ನೋಡಿ, ಅವನಲ್ಲಿದ್ದರೆ ನಿಂತು ಮಾತಾಡಿಸಿ, ನಾನೇ ಬರ್ತೀನಿ. ಅವನಿಲ್ಲ ಅಂದರೆ ವಾಪಸ್ ಆಟೋ ಕಡೆ ಬಂದುಬಿಡಿ. ಓಕೆ ಓಕೆ ಸರಿ ಸರ್. ಒಂದು ಬಂಡೇರಾಮ ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಬಾರ್ದು. ಓಕೆ ಸರ್. ಓಯ್, ಯಾರ ನೀನು? ಅಣ್ಣ ಈ ಅಡ್ರೆಸ್ ಸ್ವಲ್ಪ ನೋಡಿ ಹೇಳ್ತೀರಾ? ಇದು ಆಂಜನೇಯ ನಗರ 3rd ಫೇಸು. ಇದು ಬಾಬೂಜಿ ನಗರ. ಇಲ್ಲಿಗೆ ಯಾಕೆ ಬಂದು? ಹೌದಾ, ಸರಿ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಓಯ್ ನಿಂತ್ಕೊಳ್ಳೋ. ಆಂಜನೇಯ ನಗರ ಇರೋದು ಇಲ್ಲಿಂದ 8 ಕಿಲೋಮೀಟ್ರು. ಇಲ್ಲಿಗೆ ಯಾಕೋ ಬಂದೆ? ಯಾರೋ ನೀನು? ನಾನೇ ನೆನ್ಪಿದ್ದೀನಾ? ಸರ್ ನೀವಾ? ಸರ್ ನನ್ನನ್ನು ಬಿಟ್ಬಿಡಿ ಸರ್. ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಸರ್. ನನ್ನನ್ನು ಹೊಡಿಬೇಡಿ ಸರ್. ನೋಡ್ ಬಂಡೆ, ನಾನು ನಿನ್ನ ಹೊಡೆಯೋದಿಲ್ಲ. ನಿನ್ನ ಮೇಲಿರೋ ಎಲ್ಲ ಹಳೆ ಕೇಸ್ನು ಕ್ಲೋಸ್ ಮಾಡಿಸ್ತೀನಿ. ಆದರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಏನು ಮಾಡ್ಬೇಕು ಸರ್? ನೀನು ನನಗೆ ಆಕ್ಸಿಡೆಂಟ್ ಮಾಡಿದ್ದು ಆ ರಂಜಿತ್ ಮಾತು ಕೇಳ್ಕೊಂಡೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಒಪ್ಕೋ ಬಂಡೆ, ಕಮಿಷನರ್ ಹತ್ರ ನಾನು ಮಾತಾಡಿ ನಿನ್ನ ಮೇಲಿರೋ ಎಲ್ಲ ಕೇಸ್ನು ಕ್ಲೋಸ್ ಮಾಡಿಸ್ತೀನಿ. ಸರ್ ನಿಮ್ಮ ಮೇಲೆ ಆಕ್ಸಿಡೆಂಟ್ ಮಾಡಿದ್ದು ನಾನಲ್ಲ ಸರ್. ನಾನು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ಒಪ್ಕೊಂಡ್ರೆ ನೀನು ಉಳಿತೀಯ. ಇಲ್ಲಾಂದ್ರೆ ನಿನ್ನ ಬಾಡಿ ಮಾತ್ರ ಉಳ್ಕೊಳ್ಳುತ್ತೆ, ಅದರಲ್ಲಿ ಪ್ರಾಣ ಇರಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಹಂಗೆಲ್ಲ ಮಾಡಬೇಡಿ ಸರ್. ಮತ್ತು ಒಪ್ಕೋ. ಮಾಡದೇ ಇರೋದು ಹೆಂಗೆ ಒಪ್ಕೊಳ್ಳಿ ಸರ್? ಒಳ್ಳೆ ಮಾತಲ್ಲಿ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಿನ್ನ ತಿಥಿ ಗ್ಯಾರಂಟಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್. ನಿಮ್ಮ ದಮ್ಮಯ್ಯ ಅಂತೀನಿ ಸರ್. ಮತ್ತು ಆ ರಂಜಿತ್ತೆ ಹೇಳಿದ್ದು ಅಂತ ಒಪ್ಕೋ. ಸರ್ ಹಾಗೇ ನಾನು ಹೇಳಿಕೆ ಕೊಟ್ಟರೆ ಅವ್ರು ನಾನು ಮುಗಿಸ್ಬಿಡ್ತಾರೆ ಸರ್. ಹೇಳ್ದೆ ಇದ್ರೆ ನಾನು ನಿನ್ನ ಉಳ್ಸಲ್ಲ. ನೋಡು ಬಂಡೆ, ರಂಜಿತ್ ವಿರುದ್ಧ ಹೇಳಿಕೆ ಕೊಟ್ರೆ ನನಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ. ಅದನ್ನು ತಗೊಂಡು ಎಲ್ಲಾದರೂ ಎಸ್ಕೇಪ್ ಆಗ್ಬಿಡು. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ನಂಗೆ ಅರ್ಜೆಂಟಾಗಿ 3 ಲಕ್ಷ ಕ್ಯಾಶ್ ಬೇಕು. 3 ಲಕ್ಷನಾ? ಯಾಕೆ ಅಷ್ಟೊಂದು ದುಡ್ಡು? ಬಂಡೇರಾಮಂಗೆ ಕೊಡೋದಕ್ಕೆ. ಆ ಬಂಡೇರಾಮ ಅಂದರೆ ಚಿದಂಬರಂ ಕಡೆ ರೋಡ್ ಇದನ್ನಲ್ಲ, ಅವನ? ಹೌದು ಡ್ಯಾಡ್, ಅವನೇ. ಅವನಿಗೆ ಯಾಕೆ ದುಡ್ಡು ಕೊಡ್ತಾ ಇದೆಯಾ? ನನ್ನ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿಸಿದ್ದು ಅವನೇ ಡ್ಯಾಡ್. ಅದನ್ನು ಒಪ್ಸೋದಕ್ಕೆ. ಹೋದ ಸಲ ಇದೇ ವಿಷಯಕ್ಕೆ ಬಂಡೇರಾಮನ ಅರೆಸ್ಟ್ ಮಾಡಿ ಹೊಡೆದಾಗ ರಂಜಿತ್ ಹೆಸರು ಆಚೆ ಬಾಯಿ ಬಿಟ್ಟಿದ್ದ. ಬಟ್ ಅಷ್ಟರಲ್ಲಿ ನಾನು ಸಸ್ಪೆಂಡ್ ಆದೆ. ಆದರೆ ಈಗ ದುಡ್ಡು ಕೊಟ್ಟರೆ ನಿಜ ಒಪ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಡ್ಯಾಡ್. ಇದು ತಪ್ಪಲ್ವಾ ಆರ್ಯ? ಬಟ್ ಬಂಡೇರಾಮ ರಂಜಿತ್ ಹೆಸರನ್ನ ಹೇಳಿದರೆ ಅವನ್ನ ಅರೆಸ್ಟ್ ಮಾಡ್ಬೋದು. ಅವನೆಂಥ ಕ್ರಿಮಿನಲ್ ಅಂತ ಸಾಕ್ಷಿಗೂ ಪ್ರೂವ್ ಆಗುತ್ತೆ. ಅವನೇ ಮದುವೆ ಆಗಬೇಕು ಅನ್ನೋ ಹಠನೂ ಬಿಡ್ತಾಳೆ. ಹಾಗಾದರೆ ಕೊಡು. 3 ಲಕ್ಷ ಅಲ್ಲ, 6 ಲಕ್ಷ ಅಲ್ಲ, 10 ಲಕ್ಷ ಕೊಡು. ನೀನು ಹೇಳ್ದಾಗೆ ಆ ರಂಜಿತ್ ಅರೆಸ್ಟ್ ಮಾಡಿದ್ರೆ ಆಗ್ಲಾದ್ರೂ ಸಾಕ್ಷಿ ಅವನು ಜಪ ಮಾಡೋದನ್ನ ನಿಲ್ಲಿಸ್ತಾಳೆ ಅನ್ಸುತ್ತೆ. ಏನ್ ಬಂಡೆ? ಸ್ಟೇಟ್ಮೆಂಟ್ ಕೊಡ್ತೀನಿ ನಂದು ಒಪ್ಕೊಂಡಿದ್ದೀನಲ್ಲ ಸರ್. ಸ್ಟೇಟ್ಮೆಂಟಾ? ಏನಂತ? ರಂಜಿತ್ ಸಾಹೇಬ್ರೆ ಆರ್ಯ ಸಾಹೇಬ್ರ ಮೇಲೆ ಆಕ್ಸಿಡೆಂಟ್ ಮಾಡಕ್ ಹೇಳಿದಂತ. ಏನು? ರಂಜಿತ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವನನ್ನ ಬಿಟ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ಏಯ್, ನಿನ್ ಮೇಲೆ ಬಹಳ ಕೋಪ ಇದೆ. ಇಲ್ದೇ ಇರೋ ಕೇಸನ್ನೆಲ್ಲ ನಿನ್ ಮೇಲೆ ಜಡ್ದು ಜೀವಾದಿ ಶಿಕ್ಷೆ ಸಿಗೋ ಹಾಗೆ ಮಾಡ್ಬಿಡ್ತಾನೆ. ಅಷ್ಟೇ ಅಲ್ದಲೆ ಹಿಂದೆ ಅವನ ಕೈಲಿ ತಿಂದಿದ್ದೇಟಲ್ಲ ಮರ್ತೋಯ್ತಾ ನಿನಗೆ? ಇಲ್ಲ ಸರ್, ರಂಜಿತ್ ಸರ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ರೆ ನನ್ನ ಮೇಲೆ ಇರೋ ಎಲ್ಲ ಕೇಸ್ಗಳನ್ನು ಆರ್ಯ ಸಾಹೇಬ್ರು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವನು ಹೇಳ್ದ, ನೀನ್ ನಂಬಿಟ್ಯಾ? ಏಯ್, ಇದೇ ತರ ನಾನು ಎಷ್ಟೋ ಕೈದಿಗಳಿಗೆ ಹೇಳಿ ಕರ್ಕೊಂಡೋಗಿ ಎನ್ಕೌಂಟ್ರ್ ಮಾಡಿದ್ದೀನಿ. ಅವನ ಮಾತನ್ನ ನಂಬ್ಕೊಂಡು ನೀನೇನಾರು ರಂಜಿತ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ರೆ ಒಂದು ನಿನ್ ಹೆಣ ಬೀಳುತ್ತೆ, ಇಲ್ಲ ಅಂದ್ರೆ 10 ವರ್ಷ ಗ್ಯಾರಂಟಿ ಶಿಕ್ಷೆ ಆಗೋಗ್ ಮಾಡ್ತಾನೆ. ಮತ್ತೆ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಸರ್, ಏನ್ ಮಾಡ ಸರ್ ಈಗ? ಜೀವ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ರೆ ಇಮ್ಮಿಡಿಯೇಟ್ ಆಗಿ ಊರ್ ಬಿಟ್ಟು ಓಡೋಗು. 6 ತಿಂಗಳು ಈ ಕಡೆ ತಲೆ ಹಾಕ್ಬೇಡ, ಅರ್ಥ ಆಯ್ತಾ? 6 ತಿಂಗಳ ಸರ್? ಎಂತಿ ಮಕ್ಳನ್ನ ಬಿಟ್ಟು ಹೆಂಗ್ ಸರ್ ಹೋಗೋದು? ತಗೋ, ಇದರಲ್ಲಿ 30,000 ರೂಪಾಯಿ ಇದೆ. ಇದನ್ನ ತಗೊಂಡು ಈಗಲೇ ಊರ್ ಬಿಟ್ಟು ಓಡೋಗು. 30,000 ಇಟ್ಕೊಂಡು 6 ತಿಂಗಳು ಹೆಂಗ್ ಸರ್ ಜೀವನ ಮಾಡ್ಲಿ? ಈಗ ಸದ್ಯಕ್ಕೆ ಇದನ್ನ ಇಟ್ಕೊಂಡಿರೋ. ನಿಮ್ಮ ಸಾಹೇಬ್ರು ಚಿದಂಬರಂ ಅವ್ರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿಗೆ ಕೊಡೋದಕ್ಕೆ ಅವ್ರಿಗೆ ಹೇಳ್ತೀನಿ. ಅರ್ಥ ಆಯ್ತೇನೋ ಹೇಳಿದ್ದು? ಇವತ್ತಿಂದ ಈ ಊರಲ್ಲೆಲ್ಲೂ ಕಾಣಿಸ್ಕೊಂಡ್ಕೊಡ್ದು. ತಕ್ಷಣ ಬಸ್ ಹತ್ಬೇಕು. ಆಮೇಲೆ
ಈ ದುಡ್ಡನ್ನ ನಾನೇ ಕೊಟ್ಟಿದ್ದು ಅಂತೇಳಿ ಯಾರ ಹತ್ರನೂ ಹೇಳ್ಕೊಡ್ದು, ಗೊತ್ತಾಯ್ತಾ? ಇವ್ರು 30,000 ಇಟ್ಕೊಂಡು ಊರು ಬಿಟ್ಟು ಹೋಗು ಅಂತ ಇದ್ದಾರೆ. ಏನು ಮಾಡೋದು? ಚಿದಂಬರಂ ಅವ್ರು ಎದುರಾಕೊಂಡ್ಲಾ ಇಲ್ಲ ಆರ್ಯನ್ ಎದುರಾಕೊಂಡ್ಲಾ? ಇಲ್ಲಿ ಬಂಡೇರಾಮ ಎಲ್ಲಿರ್ತಾನೆ? ಇವಾಗ ತಾನೇ ಒಳಗಡೆ ಹೋದ್ರು. ಬಂಡೆ ಬಂಡೆ ಲೋದ್ನಪ್ಪ, ಬಂಡೆ. ಕೈ ಕೊಟ್ಬಿಟ್ನಾ? ನಮಸ್ಕಾರ. ಎಲ್ಲ ಹೋಗಿದ್ದೆ ಸರ್ ಇಲ್ಲೇ. ಸರಿ ಬಿಡು, ನಾನು ಹೇಳ್ದಂಗೆ 3 ಲಕ್ಷ ರೂಪಾಯಿ ತಂದಿದ್ದೀನಿ. ಆದ್ರೆ ನೀನು ಒಪ್ಕೊಂಡಂಗೆ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀಯ ತಾನೆ? ಕೊಡ್ತೀನಿ ಸರ್. ನೀವು ಹೇಳ್ದಂಗೆ ನನ್ನ ಮೇಲೆ ಇರೋ ಹಳೆ ಕೇಸ್ಗಳೆಲ್ಲ ಕ್ಲೋಸ್ ಮಾಡ್ತೀರಲ್ಲ ಸರ್? ಖಂಡಿತವಾಗ್ಲೂ ಕ್ಲೋಸ್ ಮಾಡ್ತೀನಿ. ಆದ್ರೆ ನೀನೇನಾದ್ರೂ ಉಲ್ಟಾ ಹೊಡೆದ್ರೆ ನಿನ್ನನ್ನೇ ಕೊಡ್ತೀನಿ. ಇಲ್ಲ ಸರ್, ನಾನು ಮಾಡೋದು ಕೆಟ್ಟ ಕೆಲಸ ಇರ್ಬೋದು, ಆದರೆ ನಾನು ಮಾಡೋ ಕೆಲಸದಲ್ಲಿ ನಿಯತ್ತಿರುತ್ತೆ ಸರ್. ನೋಡು, ನಿನ್ನ ಕಮಿಷನರ್ ಮುಂದೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಧೈರ್ಯವಾಗಿ ರಂಜಿತ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ಹ್ಞೂ ಸರ್.